ಬನ್ನಿ ವೀಕ್ಷಕರೇ, ಅದ್ಭುತ ಲೋಕಕ್ಕೆ ತಮಗೆಲ್ಲ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಇವತ್ತಿನ ಈ ಸ್ಪೆಷಲ್ ವಿಡಿಯೋದಲ್ಲಿ ಬಾರ್ಡರ್ 2 ಸಿನಿಮಾದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿದುಕೊಂಡು ಬರೋಣ. ನಾವೆಲ್ಲ ಬಾರ್ಡರ್ ಸಿನಿಮಾವನ್ನು ನೋಡಿದ್ದೇವೆ. ಇದು ಬಿಡುಗಡೆಯಾಗಿದ್ದು ಜೂನ್ 13, 1997ರಲ್ಲಿ. JP ದತ್ತಾ ಅವರು ಈ ಸಿನಿಮಾದ ನಿರ್ದೇಶಕರು. ಈ ಸಿನಿಮಾ ನೈಜ ಘಟನೆಯನ್ನು ಆಧರಿಸಿದೆ. 1971ರ ಭಾರತ ಮತ್ತು ಪಾಕಿಸ್ತಾನ ಯುದ್ಧದ ಸಮಯದಲ್ಲಿ ಲೋಂಗೆವೆಲ್ ಕದನದಲ್ಲಿ ಬ್ರಿಗೇಡಿಯರ್ ಕುಲ್ದೀಪ್ ಸಿಂಗ್ ಚಂದಪುರಿ ನೇತೃತ್ವದ 120 ಪಂಜಾಬ್ ರೆಜಿಮೆಂಟ್ ಸೈನಿಕರು ಪಾಕಿಸ್ತಾನದ ಟ್ಯಾಂಕ್ ಬೆಟಾಲಿಯನನ್ನು ಎದುರಿಸಿದ ನೈಜ ಘಟನೆಯನ್ನು ಒಳಗೊಂಡಿತ್ತು. ಆದರೆ ಇತ್ತೀಚೆಗೆ ಬಿಡುಗಡೆಯಾದ ಬಾರ್ಡರ್ 2 ಅದೇ ಯುದ್ಧದ ಹಿನ್ನೆಲೆಯನ್ನು ಆಧರಿಸಿ ಚಿತ್ರೀಕರಿಸಲಾಗಿದೆ. ಬಾರ್ಡರ್ 2 ಚಿತ್ರ ದೇಶೀಯ ಬಾಕ್ಸ್ ಆಫೀಸ್ನಲ್ಲಿ ಭರ್ಜರಿಯ ಆರಂಭವನ್ನು ಕಂಡಿದ್ದು ಮೊದಲ ದಿನವೇ 33 ಕೋಟಿ ರೂಪಾಯಿ ಗಳಿಸಿದೆ. ಬಾರ್ಡರ್ 2 ಚಿತ್ರವನ್ನು ಅನುರಾಗ್ ಸಿಂಗ್ ನಿರ್ದೇಶಿಸಿದ್ದಾರೆ ಮತ್ತು ಟಿ ಸಿರೀಸ್ ಮತ್ತು JP ಫಿಲಮ್ಸ್ ಬೆಂಬಲದೊಂದಿಗೆ ಬಿಡುಗಡೆ ಮಾಡಿದ್ದಾರೆ. ವರುಣ್ ಧವನ್ ಮತ್ತು ದಿಲ್ಜಿತ್ ದೋಸಾಂಜ್ ಮತ್ತು ಆಹಾನ್ ಶೆಟ್ಟಿ ಈ ಸಿನಿಮಾದಲ್ಲಿ ನಟಿಸಿದ್ದಾರೆ. ಪಾಕಿಸ್ತಾನಿ ವಿರೋಧಿ ನಿರೂಪಣೆಯ ಆರೋಪದ ಮೇಲೆ ಈ ಚಿತ್ರ 6 ಗಲ್ಫ್ ರಾಷ್ಟ್ರಗಳಲ್ಲಿ ಅಂದರೆ ಬಹ್ರೇನ್, ಕುವೈತ್, ಓಮನ್, ಕತಾರ್, ಸೌದಿ ಅರೇಬಿಯಾ ಮತ್ತು UAE ದೇಶಗಳಲ್ಲಿ ಬಿಡುಗಡೆಯಾಗಲಿಲ್ಲ ಎಂದು ವರದಿಗಳಾಗಿವೆ. ದುರಂಧರ್ ಚಿತ್ರವು ಕೂಡ ಈ ದೇಶಗಳಲ್ಲಿ ಬಿಡುಗಡೆಗೆ ಅನುಮತಿಯನ್ನು ನಿರಾಕರಿಸಲ್ಪಟ್ಟಿತ್ತು. ಈ ಚಿತ್ರವನ್ನು ಭೂಷಣ್ ಕುಮಾರ್, ಕಿಶನ್ ಕುಮಾರ್ ದತ್ತಾ ನಿರ್ಮಿಸಿದ್ದಾರೆ ಮತ್ತು ನಿಧಿ ದತ್ತಾ ಇದರಲ್ಲಿ ಮೇನಾ ಸಿಂಗ್, ಸೋನಮ್ ಬಜ್ಜಾ, ಅನ್ಯಾ ಸಿಂಗ್ ಮತ್ತು ಮೆಹ್ತಾ ರಾಣಾ ಪ್ರಮುಖ ಪಾತ್ರಗಳಲ್ಲಿ ನಟಿಸಿದ್ದಾರೆ. ಓಕೆ ಸ್ನೇಹಿತರೆ, ಮತ್ತಷ್ಟು ಇಂತಹ ಅದ್ಭುತ ವಿಡಿಯೋಗಳಿಗಾಗಿ ನಮ್ಮ ಅದ್ಭುತ ಲೋಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.